ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಸ್ಪತ್ರೆಯಲ್ಲಿ ರಾಮಾಚಾರಿ ಮತ್ತು ಚಾರು ಕುಳಿತಿದ್ದಾಗ ನರ್ಸ್ ಬಂದು ಡಾಕ್ಟ್ರು ನಿಮ್ಮನ್ನು ಕರೀತಿದ್ದಾರೆ ಅಂತ ಹೇಳ್ತಾಳೆ. ರಾಮಾಚಾರಿ ಮತ್ತು ಚಾರು ಇಬ್ಬರು ಒಳಗಡೆ ಹೋಗ್ತಾರೆ. ಆಗ ಡಾಕ್ಟ್ರು ಚಾರು ಚೆಕಪ್ಗೆ ಇನ್ನೂ ಡೇಟ್ ಇದೆಯಲ್ಲ, ಇಷ್ಟು ಬೇಗ ಬಂದಿದ್ದೀರಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾಳೆ. ಆರಾಮಾಗಿದೆಯಾ ತಾನೇ, ಯಾಕೋ ಡಲ್ ಇದ್ದಂಗೆ ಅನಿಸ್ತಿದೆ ರಾಮಾಚಾರಿ, ನೀನು ಕೂಡ ಯಾಕೆ ಸೈಲೆಂಟ್ ಆಗಿದೆಯಾ, ಏನಾಗಿದೆ ಹೇಳಿ ಅಂತ ಅಂದಾಗ ಅದಕ್ಕೆ ರಾಮಾಚಾರಿ ತಡವರಿಸುತ್ತಾ ಡಾಕ್ಟ್ರೆ ನಮಗೆ ಮಗು ಬೇಡ ಅಂತ ಹೇಳಿದಾಗ ಅದಕ್ಕೆ ಡಾಕ್ಟ್ರು ನೀವು ತಮಾಷೆ ಮಾಡ್ತಿದ್ದೀರಾ, ನೀವು ಏನು ಹೇಳ್ತಾ ಇದ್ದೀರಾ, ಈಗ ಬಂದು ಹೀಗೆ ಹೇಳಿದರೆ ಹೇಗೆ ಮಗು ಬೇಡ ಅನ್ನೋದಕ್ಕೆ ಕಾರಣ ಏನು ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ನಾವೇ ಜೊತೆಗೆ ಇರಲ್ಲ ಅಂದರೆ ನಮಗೆ ಮಗು ಯಾಕೆ ಡಾಕ್ಟರ್ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ವಾಟ್, ನೀವು ಜೊತೆಗೆ ಇರಲ್ವಾ, ಏನು ಸರಿಯಾಗಿ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ರಾಮಾಚಾರಿ ನಾವಿಬ್ಬರು ದೂರ ಆಗ್ತಿದ್ದೀವಿ, ಅದಕ್ಕೆ ಮಗು ನಮಗೆ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟ್ರು ನೀವು ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ ನಿರ್ಧರಿಸಿ ಆಮೇಲೆ ಈ ಫಾರ್ಮ್ಗೆ ಸಹಿ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಚಾರು ಯೋಚನೆ ಮಾಡದೆ ಸಹಿ ಮಾಡ್ತಾಳೆ. ಅದಕ್ಕೆ ಡಾಕ್ಟ್ರು ಯಾಕಮ್ಮ ಯೋಚನೆ ಮಾಡದೆ ಸಹಿ ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಅದಕ್ಕೆ ಚಾರು ರಾಮಾಚಾರಿ ನಿರ್ಧಾರ ಮಾಡೋದಾಗಿದೆ, ನಂದೇನಿಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಕೂಡ ಫಾರ್ಮ್ಗೆ ಸಹಿ ಮಾಡ್ತಾನೆ. ಆಗ ಡಾಕ್ಟ್ರು ನೀವಿಬ್ಬರು ಹೊರಗಡೆ ಕೂತಿರಿ, ನಾನು ಆಮೇಲೆ ಕರಿತೀನಿ ಅಂತ ಹೇಳ್ತಾರೆ. ಆಗ ಡಾಕ್ಟ್ರು ತನ್ನ ಸ್ನೇಹಿತೆಯಾದ ಮಾನತೆಗೆ ಫೋನ್ ಮಾಡಿ ನಿನ್ನ ಮಗಳು ಮತ್ತು ಅಳಿಯನ ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ, ಅವರು ಮಗುನ ತೆಗಿಸೋಕ್ಕೆ ಬಂದಿದ್ದಾರೆ, ಅವರಿಬ್ಬರು ದೂರ ಆಗ್ತಾರಂತೆ ಅಂತ ಹೇಳ್ತಾಳೆ. ಅದಕ್ಕೆ ಮಾನ್ಯತೆ ಸಂತೋಷದಿಂದ ಹೌದು ಸರಿಯಾಗಿ ಮಾಡಿದ್ದಾರೆ, ನೀನು ಅವಳ ಮಗುನ ಬೇಗ ತೆಗೆದುಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಡಾಕ್ಟರ್ ಮಾನ್ಯತಾ ನೀನು ಹೀಗೆ ಕೇಳ್ತಿದ್ಯಾ, ನಿನ್ನ ಮಗಳು ತಪ್ಪು ಮಾಡ್ತಿದ್ದಾಳೆ, ಅದಕ್ಕೆ ನೀನು ಏನು ಬುದ್ಧಿ ಹೇಳೋದಿಲ್ವೇ, ಅವಳ ಜೀವನ ಸರಿ ಮಾಡೋದಿಲ್ವೇ ಅಂತ ಕೇಳ್ತಾಳೆ. ಅದಕ್ಕೆ ಮಾನ್ಯತಾ ಅವಳು ಮೊದಲು ತಪ್ಪು ಮಾಡಿದ್ಲು, ಆ ತಪ್ಪನ್ನು ಈಗ ಸರಿ ಮಾಡ್ತಿದ್ದಾಳೆ, ನನಗೆ ನನ್ನ ಅಳಿಯ ಬೇಡ, ನನ್ನ ಮಗಳಷ್ಟೇ ನನಗೆ ಬೇಕು, ಆದ್ದರಿಂದ ತಡ ಮಾಡದೆ ಬೇಗ ಅವಳಿಗೆ ಅಬಾರ್ಷನ್ ಮಾಡಿ ಕಳಿಸು ಅಂತ ಹೇಳ್ತಾಳೆ. ಅದನ್ನು ಕೇಳಿ ಮಾನತೆಗೆ ತುಂಬ ಸಂತೋಷವಾಗುತ್ತದೆ. ಆಗ ಆಸ್ಪತ್ರೆಯಲ್ಲಿ ಕುಳಿತ ಚಾರು ನರ್ಸ್ ಬಂದು ಮೇಡಮ್ ನಿಮ್ಮ ಡಾಕ್ಟರ್ ನಿಮ್ಮನ್ನ ಕರೀತಿದ್ದಾರೆ ಹೋಗಿ ಅಂತ ಹೇಳ್ತಾಳೆ. ಆಗ ಚಾರು ಡಾಕ್ಟರ್ ಕೋಣೆಗೆ ಹೋಗ್ತಾಳೆ. ಅವಳು ಮತ್ತು ರಾಮಾಚಾರಿ ಮಧ್ಯೆ ನಡೆದ ಪ್ರೀತಿ ಮಾತುಗಳನ್ನು ಸನ್ನಿವೇಶಗಳನ್ನು ನೆನಪಿಸಿಕೊಳ್ತಾ ರಾಮಾಚಾರಿ ಕಡೆಗೆ ನೋಡ್ತಾ ಒಳಗಡೆ ಹೋಗ್ತಾಳೆ. ಆಗ ರಾಮಾಚಾರಿ ಕೂಡ ಅವರ ಹಿಂದಿನ ಪ್ರೀತಿಯ ಸನ್ನಿವೇಶಗಳನ್ನು ನೆನಪಿಸಿಕೊಳ್ಳುತ್ತಾ ಮತ್ತು ಆತನು ತನ್ನ ಮಗು ಬಗ್ಗೆ ಇರುವ ಪ್ರೀತಿ ನಂಬಿಕೆಯನ್ನು ನೆನಪಿಸಿಕೊಳ್ಳುತ್ತಾ ಇಲ್ಲ ನನ್ನ ಮಗು ಸಾಯಬಾರ್ದು ಅಂತ ನಿರ್ಧಾರ ಮಾಡಿ ಅಲ್ಲಿಂದ ಓಡಿ ಡಾಕ್ಟ್ರ್ ಕೋಣೆಗೆ ಬರ್ತಾನೆ. ಡಾಕ್ಟರ್ ನನ್ನ ಮಗು ಸಾಯಬಾರ್ದು, ನನ್ನ ಮಗುನ ಉಳಿಸಿ, ಚಾರು ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಚಾರುಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ನೋಡು ರಾಮಾಚಾರಿ, ನನ್ನ ಗಂಡ ಮಗು ಉಳಿಸಲು ಬಂದೇ ಬರ್ತಾರೆ ಅಂತ ಹೇಳಿ ಒಳಗಡೆ ಕೂತಿದ್ದಾಳೆ, ಹೋಗಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಒಳಗಡೆ ಹೋಗಿ ಚಾರುಳನ್ನು ಅಪ್ಪಿಕೊಂಡು ಅಳುತ್ತಾ ಸಾರಿ ಮೇಡಮ್, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ನನಗೆ ನಾನೇ ತಪ್ಪಾದ ನಿರ್ಧಾರ ತೊಗೊಂಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಅವಳ ಕಾಲು ಹಿಡಿದುಕೊಳ್ಳಲು ಹೋಗ್ತಾನೆ. ಅದಕ್ಕೆ ಚಾರು ರಾಮಾಚಾರಿ ಏನು ಮಾಡ್ತಾ ಇದೆಯಾ, ಎದ್ದೇಳು ಅಂತ ಹೇಳಿದಾಗ ರಾಮಾಚಾರಿ ಇಲ್ಲ ಚಾರು ಮೇಡಮ್, ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಬಿಡಲ್ಲ, ನೀವು ಬೇಡ ಬೇಡ ಅಂತ 8 ಸಲ ಹೇಳಿದ್ರು ನಾನೇ ಯೋಚನೆ ಮಾಡಿದೆ, ಡಿಸಿಷನ್ ತೊಗೊಂಡ್ಬಿಟ್ಟೆ, ಕಣ್ಣೀರಲ್ಲಿ ನಿಮ್ಮ ಪಾದ ಅಭಿಷೇಕ ಮಾಡಿದ್ರು ನಾನು ಮಾಡಿದ ಪಾಪ ಕಳೆಯಲ್ಲ, ನಮ್ಮ ಪ್ರೀತಿಗೆ ಸೇತುವೆ ಥರ ಇರುವ ನಮ್ಮ ಮಗುನು ಕೊಲೆ ಮಾಡೋಕ್ಕೆ ಹೊರಟಿದ್ದೆ ನಾನು, ಅಮ್ಮ ಅನ್ನೋ ನಿಮ್ಮ ಭಾವನೆಗೆ ಬೆಂಕಿ ಇಡೋಕ್ಕೆ ನನ್ನ ಮನಸ್ಸಿಗೆ ಏನಾಗಿತ್ತು, ನನ್ನ ಬುದ್ಧಿಗೆ ಏನಾಗಿತ್ತು, ನಿಮ್ಮ ಮನಸ್ಸಿಗೆ ನಿಮ್ಮ ಭಾವನೆಗಳಿಗೆ ತುಂಬ ನೋವು ಕೊಟ್ಬಿಟ್ಟೆ ಅಲ್ವಾ, ಪ್ರಪಂಚ 1000 ಹೇಳಿದ್ರು ಗಂಡ ಹೆಂಡತಿ ನಿಷ್ಠೆಯಿಂದ ಇರಬೇಕು ಎನ್ನುವುದನ್ನು ಮರೆತು ನಾನು ಮೃಗ ಥರ ವರ್ತಿಸಿಬಿಟ್ಟೆ, ದುಡುಕಿಬಿಟ್ಟೆ ಮೇಡಮ್, ಸಮಸ್ಯೆ ಬಂದಾಗ ಪರಿಹಾರವನ್ನು ಬದುಕಲ್ಲಿ ಹುಡುಕಬೇಕು, ಸಾವಲ್ಲಿ ಅಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳದೆ ನಾನು ದುಡುಕ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಚಾರು ರಾಮಾಚಾರಿ ಇದ್ಯಾವುದು ನೀನು ಬೇಕಂತ ಮಾಡಿಲ್ವಲ್ಲ, ಪರಿಸ್ಥಿತಿ ಹಾಗೆ ಮಾಡಿಸಿತು ಅಷ್ಟೇ ಅಂತ ಹೇಳಿದಾಗ ಅದಕ್ಕೆ ರಾಮಾಚಾರಿ ಅಲ್ಲ ಮೇಡಮ್, ನಮ್ಮ ಪರಿಸ್ಥಿತಿಗೆ ಹೇಗೆ ಇದ್ದರೂ ನಮ್ಮ ಮಗುವನ್ನು ಚೆನ್ನಾಗಿ ನೋಡ್ಕೋಬೇಕು, ಆದರೆ ನಮಗೆ ಹುಟ್ಟೋ ಮಗುವನ್ನು ಚೂಟಕ್ಕೆ ನೋಡಿದ್ನಲ್ಲ, ಇನ್ನೊಮ್ಮೆ ನಮ್ಮ ಕನಸಲ್ಲೂ ಈ ಥರ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಚಾರು ನಮ್ಮ ಪ್ರೀತಿನೇ ನಮ್ಮ ಮಗು ಉಳಿಸಿದೆ ಸಾಕು, ಇನ್ನು ಏನೂ ಮಾತಾಡಬೇಡ ಅಂತ ಹೇಳಿ ಇಬ್ಬರು ಪ್ರೀತಿಯಿಂದ ಅಪ್ಕೊಳ್ತಾರೆ. ಈತ ಕಡೆ ಮಾನ್ಯತಾ ಸಂತೋಷದಿಂದ ರುಕ್ಕು ಮತ್ತು ಜೇಕೆ ಮುಂದೆ ನಾವು ಅಂದ್ಕೊಂಡಿದ್ದೆ ಆಯಿತು, ಅವನು ಸೋತಾಯಿತು, ಅವನ ರಾಮಾಚಾರಿ ನನ್ನ ಮಗಳನ್ನು ಮಗು ತೆಗಿಸೋಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ, ಈಗ ರಾಮಾಚಾರಿ ನನ್ನ ಮಗಳನ್ನು ಬಿಟ್ಟುಬಿಡ್ತೀನಿ ಅಂತ ಅಂದ ಹಾಗೆ ನಡ್ಕೋತಾ ಇದ್ದಾನೆ, ಈಗ ರಾಮಾಚಾರಿ ನನ್ನ ಮಗಳಿಂದ ದೂರ, ನನ್ನ ಮಗಳು ಹೊಟ್ಟೆಯಿಂದ ಅವನ ಮಗು ದೂರ, ನಾನು ಬಯಸಿದ ನನ್ನ ಮಗಳು ನನಗೆ ಹತ್ತಿರ, ಈಗ ಸಂಪೂರ್ಣ ಕಂಟ್ರೋಲ್ ನನ್ನ ಕೈಯಲ್ಲಿದೆ, ಇದು ನನ್ನ ಜಗತ್ತು, ನನ್ನ ಆಟ, ನಾನು ಆಡಿದ್ದೇ ಆಟ ಇದು, ಈ ಮಾನ್ಯತಾ ಪವರ್ ಅಂದರೆ ಈಗ ನನ್ನ ಪ್ರಯತ್ನಕ್ಕೆ ಗೆಲುವು ಸಿಗ್ತಾ ಇದೆ, ನನ್ನ ಮಗಳು ನನ್ನ ಹತ್ತಿರ ವಾಪಸ್ ಬರ್ತಾ ಇದ್ದಾಳೆ ಅಂತ ಸೊಕ್ಕಿನಿಂದ ಹೇಳ್ತಾಳೆ. ಇತ್ತ ಕಡೆ ರಾಮಾಚಾರಿ ಮತ್ತು ಚಾರು ಆಸ್ಪತ್ರೆಯಿಂದ ಹೊರಗಡೆ ಬಂದು ನಾವಿಬ್ಬರು ಬದುಕಿದ್ರೆ ಒಟ್ಟಿಗೆ ಬದುಕೋಣ, ನಾವಿಬ್ಬರು ಕೂಡೇ ನಮಗೆ ಬರುವ ಸಮಸ್ಯೆನ ಎದುರಿಸೋಣ, ಈಗ ನಮಗೆ ಏನಾದರೂ ಸಮಸ್ಯೆ ಆದರೆ ನಿಮ್ಮಪ್ಪ ಬಂದು ನಿಂತ್ಕೋತಾರೆ ತಾನೇ, ಹಾಗೆ ಅವರಿಗೆ ಸಮಸ್ಯೆ ಬಂದಾಗ ನಾವಿಬ್ಬರು ಅವರ ಪರ ನಿಂತ್ಕೋಬೇಕು ಸಾಕು ಅಷ್ಟೇ, ಜನಕ್ಕೆ ಅನ್ನ ಆಶ್ರಯ ಕೊಟ್ಟ ನಿಮ್ಮಪ್ಪ ಇವತ್ತು ಏನೂ ತಪ್ಪು ಮಾಡದೆ ಜೈಲು ಸೇರಿದ್ದಾರೆ, ಸುಳ್ಳು
ಸುಳ್ಳಿನದು ನಿಮ್ಮ ಅಪ್ಪನ ಸಾಮ್ರಾಜ್ಯ ಬಿದ್ದು ಹೋಗಿದೆ ಅಂತ ಎಲ್ರಿಗೂ ನಂಬಿಸಿದೆ. ಈಗ ನಾವು ಆ ಸುಳ್ಳಿನ ಕೋಟೆನ ಒಡಿಬೇಕು. ಎಲ್ಲರೂ ಎದುರಿಗೆ ಕುಸಿದು ಹೋಗಿರೋ ನಿಮ್ಮ ಅಪ್ಪನ ಸಾಮ್ರಾಜ್ಯ ಮತ್ತೆ ಆ ಶತ್ರುಗಳ ಎದೆಯ ಮೇಲೆ ನಿಂತ್ಕೋಬೇಕು. ನಾವು ಈಗ ನಿಮ್ಮ ಅಪ್ಪನ ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವರಿಗೆ ಅನ್ಯಾಯಕ್ಕೆ ಮತ್ತು ಅವಮಾನಕ್ಕೆ ಉತ್ತರ ಕೊಡಬೇಕು. ಈಗ ನೆಲಕ್ಕೆ ಬಿದ್ದ ಅವರ ಗೌರವ ಮತ್ತೆ ಮೇಲಕ್ಕೆ ನಿಲ್ಲಬೇಕು. ಈಗ ನಮ್ಮ ಗುರಿ ಅದೇ ಆಗಿರಬೇಕು ಮೇಡಮ್ ಅಂತ ಹೇಳ್ತಾನೆ. ಆಗ ಚಾರು, ಅದಕ್ಕಿಂತ ಮೊದಲು ಒಂದು ಮುಖ್ಯವಾದ ವಿಷಯ ಇದೆ ರಾಮಾಚಾರಿ. ನಾವು ಯುದ್ಧ ಮುಗೀತು ಅಂದ್ಕೊಂಡಿರೋ ನಮ್ಮ ಅಮ್ಮನಿಗೆ ನಾವು ಸೋತು ಇಲ್ಲ, ಯುದ್ಧ ಮುಗ್ದು ಇಲ್ಲ, ಗೆದ್ದ ಖುಷಿ ಮುಗಿಯೋಕ್ಕೂ ಮುಂಚೆ ಯುದ್ಧಕ್ಕೆ ರೆಡಿಯಾಗು ಅಂತ ಹೇಳಿ ಬರಬೇಕು ಅಲ್ವಾ? ಅಪ್ಪನಿಗೆ ಅಷ್ಟು ಅವಮಾನ ಆದರೂ ನೋಡಿಕೊಂಡು ಸುಮ್ಮನೆ ಇರುವ ಮಗಳು ನಾನಲ್ಲ, ಅವರಿಗೆ ಅರ್ಥ ಮಾಡಿಸಿ ಬರಬೇಕು ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅರ್ಥ ಮಾಡಿಸ್ಬೇಕು ಮೇಡಮ್, ಯಾಕೆಂದರೆ ಈಗ ಯುದ್ಧ ಶುರು ಆಗಿದೆ ಅಂತ ಹೇಳ್ತಾನೆ. ಇತ್ತ ಕಡೆ ಮಾನ್ಯತಾ ಮಗಳು ಮನೆಗೆ ಬರ್ತಾಳೆ ಅಂತ ಸಂತೋಷದಿಂದ ಹೇಳ್ತಿದ್ದಾಗ, ರುಕ್ಕು ಮೇಡಮ್, ನಿಮ್ಮ ಮಗಳು ನಾನು ಇಲ್ಲಿ ಇದ್ದಿದ್ದನ್ನು ನೋಡಿ ನನ್ನ ಗ್ರಹಚಾರ ಬಿಡಿಸ್ತಾಳೆ. ನಾನು ಅವಳು ಬರೋಕ್ಕೂ ಮುಂಚೆ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ನನ್ನ ಮಗಳು ಆ ರಾಮಾಚಾರಿನ ಅವನ ಮನೆ ಬಿಟ್ಟು ಬಂದ ನಂತರ ಅವಳು ನನ್ನ ಕಡೆ ಆಗ್ತಾಳೆ. ಅವಳು ನೀಗೆ ಏನೂ ಅನ್ನೋದಿಲ್ಲ. ಅವಳು ಇಲ್ಲಿಗೆ ಬಂದ ನಂತರ ಅಮ್ಮ ಅಂತ ನನ್ನನ್ನು ಅಪ್ಪಿಕೊಳ್ತಾಳೆ. ಇತ್ತ ಕಡೆ ಮನೆಯಲ್ಲಿ ಅಜ್ಜಿ ಮತ್ತು ಮುರಾರಿ ಇಬ್ಬರು ಅವರು ಮಗುನ ತೆಗೆಸಿಬಿಟ್ಟಿರ್ತಾರೆ ಅಂತ ತಿಳಿದು, ಭ್ರೂಣ ಹತ್ಯೆ ಮಹಾಪಾಪ, ಜನರಿಗೆ ಬುದ್ಧಿ ಹೇಳುವ ಮನೆತನ ನಮ್ಮಂದು. ನಮ್ಮ ಮನೆಯಲ್ಲೇ ಇಂಥ ಪಾಪ ಆಗಿದೆ. ರಾಮಾಚಾರಿ, ನಿನಗಾದ್ರೂ ಬುದ್ಧಿ ಇಲ್ವಾ? ಯಾಕೆ ಹೀಗೆ ಮಾಡಿದೆ? ಚಾರು, ನಿನಗಾದ್ರೂ ಗೊತ್ತಾಗಬಾರ್ದ ಅಂತ ಅಜ್ಜಿ ಹೇಳ್ತಾ ಚಿಂತೆಯಿಂದ ರಾಮಾಚಾರಿ ಫೋನ್ಗಾಗಿ ಕಾಯ್ತಾ ಕುಳಿತಿರ್ತಾಳೆ. ಆಗ ಮುರಾರಿ, ಚಾರು ಅದಕ್ಕೆ ಸಾಕಷ್ಟು ಸಲ ರಾಮಾಚಾರಿಗೆ ಬೇಡ ಅಂತ ಹೇಳಿದರೂ ಕೂಡ ರಾಮಾಚಾರಿನ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾನೆ ಅಜ್ಜಿ ಅಂತ ಹೇಳಿದಾಗ, ಅಜ್ಜಿ, ಮುರಾರಿ ನನ್ನ ಫೋನ್ ಅವನು ಎತ್ತುವುದಿಲ್ಲ, ನಿನ್ನ ಫೋನಿಂದ ಫೋನ್ ಮಾಡು ಅಂತ ಹೇಳ್ತಾಳೆ. ಆಗ ಮುರಾರಿ ತನ್ನ ಫೋನಿಂದ ಫೋನ್ ಮಾಡಿದಾಗ ರಾಮಾಚಾರಿ ಅವನ ಫೋನ್ ಎತ್ತಿ ಹಲೋ ಅಂತ ಎನ್ನುತ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗೀತು. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.